ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಬೇರೆ ರಾಜ್ಯದ ಪೊಲೀಸರು ಪತ್ತೆ ಹಚ್ಚಿರುವಂತಹ ವಿಚಾರ ಸರ್ಕಾರಕ್ಕೆ ವಿಪರೀತ ಮುಖಭಂಗ ಮತ್ತು ಮುಜುಗರವನ್ನು ತಂದಿದೆ. ಹೀಗಾಗಿ ಈಗ ಎಚ್ಚೆತ್ತಿರುವ ಬೆಂಗಳೂರು ಪೊಲೀಸರು ಆಯಾ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಗುಜರಿ ಅಂಗಡಿ ಗೋಡೌನ್ಗಳನ್ನು ಜಾಲಾಡಿಸ್ತಾ ಇದ್ದಾರೆ. ಮುಂದೆ ನಮ್ಮಲ್ಲಿ ಕೂಡ ಅಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಯಾ ಠಾಣಾ ಇನ್ಸ್ಪೆಕ್ಟರ್ಗಳ ಸೂಚನೆ ಮೇರೆಗೆ ಕ್ರೈಮ್ ಸ್ಟಾಫ್ಗಳು ಠಾಣಾ ಹೊರಭಾಗದಲ್ಲಿರುವ ಗೋಡೌನು ಮತ್ತು ಗುಜರಿ ಅಂಗಡಿಗಳನ್ನು ತಲಾಶ್ ಮಾಡಿದ್ದಾರೆ. ಕುಮಾರಸ್ವಾಮಿ ಲೇಔಟ್ನ ಇನ್ಸ್ಪೆಕ್ಟರ್ ಜಗದೀಶ್ ಅವರ ನೇತೃತ್ವದ ತಂಡ ಸುಮಾರು 15ಕ್ಕೂ ಹೆಚ್ಚು ಗುಜರಿ ಅಂಗಡಿ ದೊಡ್ಡ ಗೋಡೌನ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗೋಡೌನ್ ಮತ್ತು ಗುಜರಿ ನಡೆಸ್ತಾ ಇರೋ ಜಾಗದ ಮಾಲೀಕರ ಮಾಹಿತಿಯನ್ನು ಕಲೆ ಹಾಕಿ ಸಂಬಂಧಪಟ್ಟವರಿಗೆ ಪೊಲೀಸರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಸ್ವಲ್ಪ ಅನುಮಾನಾಸ್ಪದವಾಗಿ ಚಟುವಟಿಕೆಗಳಿದೆ ಅಂದವರಿಗೆ ಅಕಸ್ಮಾತ್ ಇಲ್ಲೇನಾದರೂ ಚಟುವಟಿಕೆಗಳು ನಡೆದರೆ ಸಹಜವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿದಾರಂತೆ. ಮಹಾರಾಷ್ಟ್ರ ಪೊಲೀಸರು ಬಂದರು. ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯರಪನಹಳ್ಳಿ, ಬಾಗ್ಲೂರು, ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ಮಾಡಿ 3 ಡ್ರಗ್ಸ್ ಗೋದಾಮುಗಳನ್ನು ಪತ್ತೆ ಮಾಡಿದರು. 3 ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ಗಳಿಗೆ ಕರ್ತವ್ಯ ಲೋಪ ಆರೋಪದ ಮೇಲೆ ಕಮಿಷನ್ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಬಿಕಾಸ್ ಅವ್ರು ಬಂದು ಇಲ್ಲಿ ಎಲ್ಲನೂ ಬಹಿರಂಗಗೊಳಿಸ್ತಾರೆ, ಇಲ್ಲಿರೋರು ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಿರ್ತಾರೆ ಅಂದರೆ ಏನರ್ಥ? ಹೀಗಾಗಿ ಸಸ್ಪೆಂಡ್ ಎಲ್ಲ ಮಾಡಿದರು. ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಖಾಲಿ ಗೋಡೌನ್ ಮತ್ತು ಗುಜರಿಗಳ ಪರಿಶೀಲನೆ ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ತೋರಿಸಿಕೊಂಡಿದ್ದಾರೆ.